ರಾತ್ರಿ ಮತ್ತು ಹಗಲಿನ ಸತ್ಯವನ್ನು ತಿಳಿಯದೇ ಇರುವ ಕಾರಣ. ಏನು? ರಾತ್ರಿ ಮತ್ತು ಹಗಲಿನ ಸತ್ಯವನ್ನು ತಿಳಿಯದೇ ಇರುವ ಕಾರಣ ಮಕ್ಕಳಲ್ಲಿ ಶಕ್ತಿ ಇಲ್ಲ, ಗಂಡ ಹೆಂಡತಿಯಲ್ಲಿ ಶಕ್ತಿ ಇಲ್ಲ, ಇಡೀ ಕುಟುಂಬದಲ್ಲಿ ಶಕ್ತಿ ಇಲ್ಲ. ಆದ ಕಾರಣ ಎಲ್ಲರಿಗೂ ಬೇಜಾರು ಕೋಪ. ಹೌದಲ್ಲ? ಹೌದು ಗುರುಗಳೇ. ಅದನ್ನೇ ನಾಯಿ ಮನೆ ಅನ್ನೋದು. ಯಾರಿಗ ಮನೆಯಲ್ಲಿ ಬೇಜಾರಾಗುತ್ತೆ, ಕೋಪ ಬರುತ್ತೆ ಅಂದರೆ ಅದು ನಾಯಿಯ ಮನೆ, ಅದು ಹಸುವಿನ ಮನೆ ಅಲ್ಲ. ಇದು ನೀವೇ ಡಿಸೈಡ್ ಮಾಡಿ, ಎಲ್ಲೂ ಶಾಸ್ತ್ರ ಕೇಳಕ್ಕೆ ಹೋಗಬೇಡಿ. ಅದೇನು ನಾಯಿ ಮನೆ ಅಂತ ಹೇಳಿದ್ರಂತೆ ಹೆಂಗಿರ್ತದೆ ಅಂತ ಅಲ್ಲೋಗಿ ಕೇಳಬೇಡಿ. ಮತ್ತೆ ನಮ್ಮ ಜನ ಬರೀ ಕೇಳೋದೇ ಜಾಸ್ತಿ, ಇಲ್ಲಿಂದ ಅಲ್ಲಿ ಪೋಟಿ ಹಾಕೋದು. ಅವ್ರು ಹೇಳಿದ್ರು ಹಿಂಗೆ, ನೀವು ಹೇಳ್ತೀರಾ ಹಿಂಗೆ ಅಂತ. ಹೌದೌದು. ಊರು ತುಂಬ ಎಲ್ಲ ಅಂಟಿಸ್ಕೊ ಬಂದ್ಬಿಡ್ತಾರೆ, ಇದರಿಂದ ಉಪಯೋಗ ಆಗಲ್ಲ. ಅದಕ್ಕೋಸ್ಕರವಾಗಿ ನಾಯಿಯ ಮನೆ ಯಾವುದು, ಹಸುವಿನ ಮನೆ ಯಾವುದು, ಇದನ್ನು ತಪ್ಪಾಗಿ ಅರ್ಥೈಸ್ಕೊಂಡು ಬೇಜಾರು ಮಾಡಿಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಅದರಲ್ಲಿ 2 ಗಾದೆ ಇದೆ. ಯಾರ ಮನೆಗೆ ಯಾವುದೋ ನಾಯಿ ಹುಡ್ಕೊಂಡು ಬರುತ್ತೆ, ಯಾರಿಗೆ ಎಲ್ಲೋ ಹೋಗೋ ಹಾವು ಮನೆ ಹತ್ರ ಬರುತ್ತೆ. ಯಾಕೆ ಇವೆರಡು ಮನೆ ಹತ್ರ ಬರುತ್ತೆ ಅಂದರೆ ಇದಕ್ಕೆ. ಯಾರ್ದೋ ನಾಯಿ ಇವ್ರ ಮನೆ ಹತ್ರ ಬರುತ್ತೆ, ಯಾರ್ದೋ ನಾಯಿ ಇವ್ರ ಮನೆ ಹತ್ರ ಬಂದು ಗಲಾಟೆ ಮಾಡುತ್ತೆ, ಯಾರ್ದೋ ನಾಯಿ ಇವ್ರ ಮನೆ ಹತ್ರ ಬಂದು ಅಳುತ್ತೆ. ಎಲ್ಲೋ ಹೋಗೋ ಹಾವು ಇವ್ರ ಮನೆಗೆ ಬರುತ್ತೆ ಅಂದರೆ ಆ ಕಡೆಯಿಂದ ಹಾವು ಬರುತ್ತೆ ಅಂತ ಇಟ್ಕೊಳ್ಳಮ್ಮ. ಆ ಹಾವು ಅಲ್ಲಿಂದ ಪಾಸಾಗಿ 5ನೇ ಮನೆ ಬಿಟ್ಟು 6ನೇ ಮನೆಗೆ ಒಂದು ಎಂಟ್ರಿ ಆಗುತ್ತೆ. ಆ 5ನೇ ಮನೆಗೆ ಯಾಕೆ ಹೋಗಲಿಲ್ಲ ಅದು? ಹೌದು. ಇದು ನಮ್ಗೆ ಯಾಕೆ ಅರ್ಥ ಆಗಿಲ್ಲ? ಇದು ಹೇಳುವಾಗಿಲ್ಲ, ಆದರೂ ಹೇಳಲೇಬೇಕಾಗತ್ತೆ. ಯಾವ ಮನೆಯಲ್ಲಿ ನಾಯಿ ಮತ್ತು ಹಾವು ಆವಾಗವಾಗ ಜಾಸ್ತಿ ಭೇಟಿ ಕೊಡುವಂಥದ್ದು, ನಾಯಿ ಶಬ್ದ ಜಾಸ್ತಿ ಕೇಳಿಸ್ಕೊಳ್ಳುವಂಥದ್ದು, ನಾಯಿ ಅಳು ಕೇಳಿಸ್ಕೊಳ್ಳುವಂಥ ಮನೆ, ಜೋಪಾನ ನಿಮ್ಮ ಮನೆಗೆ 2 ಬ್ಯಾಟ್ರಿ ಬಂದ್ಬಿಟ್ಟವು ಅಂತ ಭಯ. 2 ಬ್ಯಾಟ್ರಿ ಅಂದರೆ ಹೆಂಗಸರಿಗೆ, ಗಂಡಸರು ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬಿಟ್ಟರು ಜೋಪಾನ. ಮೆಸೇಜು ಅಂದರೆ ಮದುವೆನೇ ಆಗ್ಬೋದು, ಗಂಡನೇ ಬಿಟ್ಬಿಡ್ಬೋದು, ಅಥವಾ ಇನ್ನೊಂದು ಮದುವೆ ಆಗಿರಬಹುದು, ಅಥವಾ ಪ್ರಯತ್ನದಲ್ಲಿ ಇರಬಹುದು, ಅಥವಾ ಅಪ್ಲಿಕೇಶನ್ ಆಗ್ತಾ ಇರಬಹುದು. ಇದು ಮನೆಯೇ ಸೃಷ್ಟಿ ಮಾಡುತ್ತೆ. ಇಲ್ಲಿ ಪಾಪ ಶಾಸ್ತ್ರಗಳು ಇರುತ್ತಾರೆ, 2 ಸುಳಿ ಇದ್ರೆ 2 ಹೆಂಡ್ರು ಅಂತ. ಹೌದು ಹೌದು ಹೌದು. ಅದೆಲ್ಲಿ ಕಲ್ತರೋ ಗೊತ್ತಿಲ್ಲ. ಇಲ್ಲಿ ವಿಷಯ ಇಷ್ಟೇ, ನಮ್ಮಲ್ಲಿ ಈ ಮನೆ ಅಂತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂತಹ ಫಲವತ್ತಾದ ಮನೆಯನ್ನು ನಾವು ಕಟ್ಟಿದಾಗ ಈ ರೀತಿಯಾದ ನಾಯಿ ಆಗಲಿ, ಹಾವಾಗಲಿ, ಬೇಜಾರಾಗಲಿ, ಕೋಪ ಆಗಲಿ ಬರಲ್ಲ. ಯಾಕೆಂದರೆ ನಾವು ತಲತಲಾಂತರದಿಂದ ಇದನ್ನೇ ಅನುಭವಿಸ್ಕೊಂಡು ಬರ್ತಾ ಇದ್ದೀವಿ. ಏನು ಅಂದರೆ ನಾಯಿ ಥರ ಪ್ರತಿಯೊಂದು ಮನೆಗಳಲ್ಲಿ ಪಾಪ ಏನಪ್ಪ ನಾಯಿ ಥರ ಅಂತ ಅಂದರು ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕೆ ಅಂದರೆ ನಮ್ಮಲ್ಲಿ ಬೇಜಾರು ಬೇಗ ಮಾಡ್ಕೋತಾರೆ, ವಿಷಯ ತಿಳ್ಕೊಳ್ಳಲ್ಲ. ಏನು ಹಂಗೆ ಹೇಳ್ತಾರೆ ಅವ್ರು ಕೂತ್ಕೊಂಡು, ಟಿವಿಲಿ ಹಿಂಗೆಲ್ಲ ಮಾತಾಡ್ತಾರೆ. ಈ ಥರದವ್ರು ಜಾಸ್ತಿ ಇದ್ದಾರೆ ಹೊರತು ಇವ್ರು ಹೇಳೋದ್ರಲ್ಲಿ ಏನು ಅರ್ಥ ಇದೆ ಅಂತ ಹೇಳೋರು ತಾಳ್ಮೆ ತುಂಬ ಕಡಿಮೆ. ಓಕೆ, ಏನು ಮಾಡೋಕ್ಕಾಗಲ್ಲ, ಯಾರಿಗೇನು ಅರ್ಥ ಆಗುತ್ತೋ ಓಕೆ. ಆದರೆ ಒಂದು ತಿಳ್ಕೋಬೇಕು, ಮನೆಯಲ್ಲಿ ಬೇಜಾರು ಕೋಪ ಅಂತಕ್ಕಂತಹ ವಿಷಯ ಯಾವ ಮನೆಯಲ್ಲಿ ಇದೆ, ಆ ಮನೆಯಲ್ಲಿ ಕುಟುಂಬಸ್ಥರೆಲ್ಲರೂ ಕೂಡ ಯಾವ ರೀತಿ ಇರ್ತಾರೆ ಅಂತ ನೀವೇ ಇಮೇಜ್ ಮಾಡಿ ಅವ್ರಿಗೆ ನೀವೇ ಹೆಸರು ಕೊಡಬಹುದು. ಯಾಕೆ ಹಿಂಗೆ ಆಡ್ತಾವ್ರೆ? ಹಾಗಾಗಿ ನೀವು ತಿಳ್ಕೊಳ್ಬೇಕಾಗದ್ದು, ಸಂಧಿಕಾಲವನ್ನು ಬಳಸ್ತಕ್ಕಂಥ ಸಮಯ ನಿಮ್ಮ ಕೈಲಿ ಬಳಸೋಕ್ಕಾಗಿದೆಯಾ ಡಿಸೈಡ್ ಮಾಡಿ.